ಯಾಕೆಂದರೆ ರಾಹುಲ್ ಗಾಂಧಿ ಅವರು ಗೊತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ರಾಘವೇಂದ್ರನ್ನ ಈ ಬಾರಿ ಮಿನಿಮಮ್ 3 ಲಕ್ಷ ಓಟ್ನಲ್ಲಿ ಗೆಲ್ತಾರೆ ಅವ್ರಿಗೆ ಗೊತ್ತು. ಅವರಿಗೆ ಡೆಸ್ಪರೇಷನ್ನಲ್ಲಿ ರಾಹುಲ್ ಗಾಂಧಿ ಅವರು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಏನು ಕಾಮಿಡಿ ಆಯಿತು ನಾವು ನೋಡಿದ್ದೀವಿ. ಟ್ರಾನ್ಸ್ಲೇಷನ್ ಅರ್ಧದಲ್ಲಿ ಚೇಂಜ್ ಮಾಡಿದರು, ಏನೇನೋ ಮಾಡಿದರು. ಅಷ್ಟು ಕಾಂಗ್ರೆಸ್ ಡಿಸಾರ್ಗನೈಸ್ಡ್ ಆಗಿದ್ದಾರೆ. ಖಂಡಿತವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಜನಪ್ರೀತಿ ಎಲ್ಲ ಕಡೆ ನೋಡ್ತೀವಿ. ಮಿನಿಮಮ್ 3 ಲಕ್ಷ ಮಾರ್ಜಿನಲ್ಲಿ ಗೆದ್ಕೊಂಡು ಬರ್ತಾರೆ. ಪ್ರಜ್ವಲ್ ಪ್ರಕರಣದಿಂದ ಏನಾದ್ರು ವೇಗಕ್ಕೆ ಹಿಂದೆ ಬಿತ್ತ ಬಿಜೆಪಿ ವೇಗಕ್ಕೆ ಪ್ರಜ್ವಲ್ ಇಶ್ಯೂ ಆದ ನಂತರ ಬಿಜೆಪಿ ಇಲ್ಲ, ನಮ್ಮ ಪ್ರಕಾರನ ನಾವು ಯಾವ ದಾರಿಯಲ್ಲಿ ಹೋಗಬೇಕೋ ನಾವು ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಅಮಿತ್ ಶಾ ಜಿ ಸಾಹೇಬರು ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು. ನಾವು ಯಾವ ಇನ್ವೆಸ್ಟಿಗೇಷನ್ ಕೂಡ ಅಡ್ಡಪಡಿಸ್ತಾ ಇಲ್ಲ. ಎಲ್ಲ ಜನರು ಕೂಡ ಗೊತ್ತು. ಇಲ್ಲಿ ಪ್ರಧಾನಮಂತ್ರಿ ಅವ್ರ ಮೆಥಡಾಲಜಿ ಏನು, 10 ವರ್ಷ ಗವರ್ನೆನ್ಸ್ ಏನು ಎಲ್ಲರೂ ಗೊತ್ತು. ಅದೇ ಸ್ಪೀಡ್ನಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಯ್ನ್ ಭಾಳ ಇಂಪಾರ್ಟೆಂಟು, ಸೌತ್ ಇಂಡಿಯಾಕ್ಕೂ ನಾವು ಟೆಂಪಲ್ ಕಾರಿಡಾರ್ ಮಾಡುವ ಸಮಯ ಬಂದಿತ್ತು. ನಾರ್ದನ್ ಪಾರ್ಟ್ನಲ್ಲಿ ಮೋದಿಜಿ ಅವರು ಭಾಳ ಒಂದು ಶ್ರಮಪಟ್ಟು ಟೆಂಪಲ್ ಕಾರಿಡಾರ್ ಮಾಡಿಕೊಂಡು ಬರ್ತಾ ಇದ್ದಾರೆ. ವಾರಣಾಸಿ ಇರ್ಬೋದು, ಉಜ್ಜಯಿನ್ ಇರ್ಬೋದು. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಯೋಧ್ಯ ಸಿಟಿ ಇರ್ಬೋದು. ನಾವು ತಮಿಳುನಾಡು ಪ್ರಚಾರದಲ್ಲಿ ಕೂಡ ಹೇಳಿದ್ದೀವಿ, ತಿರುವಣ್ಣಾಮಲೆಯಲ್ಲಿ ಕಾರಿಡಾರ್ ಮಾಡ್ತೀವಿ. ಇಲ್ಲಿ ನಮ್ಮ ಅಭ್ಯರ್ಥಿಯವರು ಭಾಳ ಕ್ಲಿಯರ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಕೊಲ್ಲೂರು ಕಾರಿಡಾರ್ ಮಾಡುವ ಸಮಯ ಬಂದಿತ್ತು. ಕೊಲ್ಲೂರು ಒಂದು ಕಾರಿಡಾರ್ ಮಾಡಿ ಇಲ್ಲಿ ಮೋದಿ ಅವರೇ ಕರ್ಕೊಂಡು ಬಂದು ದೇವಿಯವರು ದರ್ಶನ ಮಾಡಿಸಿ, ದೇವಿ ಖಂಡಿತವಾಗಿ ಮೋದಿ ಅವರಲ್ಲಿ ಕರೀತಾರೆ. ಖಂಡಿತವಾಗಿ ಕೊಲ್ಲೂರು ಕಾರಿಡಾರಲ್ಲಿ ಆಗ್ತದೆ. ಅದಕ್ಕೆ ನಾವೆಲ್ಲ ಜನರಲ್ಲಿ ಕೂಡ ಬೇಡಿಕೆ ಮಾಡ್ತಾ ಇದ್ದೀವಿ. ಬೈಂದೂರು ಕ್ಷೇತ್ರದಲ್ಲಿ 1 ಲಕ್ಷ ಮಾರ್ಜಿನ್ ಬೈಂದೂರು ಮಾತ್ರ ಕೊಡಬೇಕು. ಅಷ್ಟು ಪ್ರೀತಿ ಇದೆ. ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಆಗಿ ಕೊಲ್ಲೂರು ಚೇಂಜ್ ಆಗ್ತದೆ. ಒಂದು ಪಕ್ಕಾ ಪ್ಲ್ಯಾನ್ ನಮ್ಮ ಕೈನಲ್ಲಿ ಇದೆ. 100% ನಾವು ಮಾಡಿಯೇ ಮಾಡ್ತೀವಿ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಗೊತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ರಾಘವೇಂದ್ರನ್ನ ಈ ಬಾರಿ ಮಿನಿಮಮ್ 3 ಲಕ್ಷ ಓಟ್ನಲ್ಲಿ ಗೆಲ್ತಾರೆ ಅವ್ರಿಗೆ ಗೊತ್ತು. ಅವರಿಗೆ ಡೆಸ್ಪರೇಷನ್ನಲ್ಲಿ ರಾಹುಲ್ ಗಾಂಧಿ ಅವರು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಏನು ಕಾಮಿಡಿ ಆಯಿತು ನಾವು ನೋಡಿದ್ದೀವಿ. ಟ್ರಾನ್ಸ್ಲೇಷನ್ ಅರ್ಧದಲ್ಲಿ ಚೇಂಜ್ ಮಾಡಿದರು, ಏನೇನೋ ಮಾಡಿದರು. ಅಷ್ಟು ಕಾಂಗ್ರೆಸ್ ಡಿಸಾರ್ಗನೈಸ್ಡ್ ಆಗಿದ್ದಾರೆ. ಖಂಡಿತವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಜನಪ್ರೀತಿ ಎಲ್ಲ ಕಡೆ ನೋಡ್ತೀವಿ. ಮಿನಿಮಮ್ 3 ಲಕ್ಷ ಮಾರ್ಜಿನಲ್ಲಿ ಗೆದ್ಕೊಂಡು ಬರ್ತಾರೆ. ಪ್ರಜ್ವಲ್ ಪ್ರಕರಣದಿಂದ ಏನಾದ್ರು ವೇಗಕ್ಕೆ ಹಿಂದೆ ಬಿತ್ತ ಬಿಜೆಪಿ ವೇಗಕ್ಕೆ ಪ್ರಜ್ವಲ್ ಇಶ್ಯೂ ಆದ ನಂತರ ಬಿಜೆಪಿ ಇಲ್ಲ, ನಮ್ಮ ಪ್ರಕಾರನ ನಾವು ಯಾವ ದಾರಿಯಲ್ಲಿ ಹೋಗಬೇಕೋ ನಾವು ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಅಮಿತ್ ಶಾ ಜಿ ಸಾಹೇಬರು ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು. ನಾವು ಯಾವ ಇನ್ವೆಸ್ಟಿಗೇಷನ್ ಕೂಡ ಅಡ್ಡಪಡಿಸ್ತಾ ಇಲ್ಲ. ಎಲ್ಲ ಜನರು ಕೂಡ ಗೊತ್ತು. ಇಲ್ಲಿ ಪ್ರಧಾನಮಂತ್ರಿ ಅವ್ರ ಮೆಥಡಾಲಜಿ ಏನು, 10 ವರ್ಷ ಗವರ್ನೆನ್ಸ್ ಏನು ಎಲ್ಲರೂ ಗೊತ್ತು. ಅದೇ ಸ್ಪೀಡ್ನಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಯ್ನ್ ಭಾಳ ಇಂಪಾರ್ಟೆಂಟು, ಸೌತ್ ಇಂಡಿಯಾಕ್ಕೂ ನಾವು ಟೆಂಪಲ್ ಕಾರಿಡಾರ್ ಮಾಡುವ ಸಮಯ ಬಂದಿತ್ತು. ನಾರ್ದನ್ ಪಾರ್ಟ್ನಲ್ಲಿ ಮೋದಿಜಿ ಅವರು ಭಾಳ ಒಂದು ಶ್ರಮಪಟ್ಟು ಟೆಂಪಲ್ ಕಾರಿಡಾರ್ ಮಾಡಿಕೊಂಡು ಬರ್ತಾ ಇದ್ದಾರೆ. ವಾರಣಾಸಿ ಇರ್ಬೋದು, ಉಜ್ಜಯಿನ್ ಇರ್ಬೋದು, ಅಯೋಧ್ಯ ಸಿಟಿ ಇರ್ಬೋದು. ನಾವು ತಮಿಳುನಾಡು ಪ್ರಚಾರದಲ್ಲಿ ಕೂಡ ಹೇಳಿದ್ದೀವಿ, ತಿರುವಣ್ಣಾಮಲೆಯಲ್ಲಿ ಕಾರಿಡಾರ್ ಮಾಡ್ತೀವಿ. ಇಲ್ಲಿ ನಮ್ಮ ಅಭ್ಯರ್ಥಿಯವರು ಭಾಳ ಕ್ಲಿಯರ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಕೊಲ್ಲೂರು ಕಾರಿಡಾರ್ ಮಾಡುವ ಸಮಯ ಬಂದಿತ್ತು. ಕೊಲ್ಲೂರು ಒಂದು ಕಾರಿಡಾರ್ ಮಾಡಿ ಇಲ್ಲಿ ಮೋದಿ ಅವರೇ ಕರ್ಕೊಂಡು ಬಂದು ದೇವಿಯವರು ದರ್ಶನ ಮಾಡಿಸಿ, ದೇವಿ ಖಂಡಿತವಾಗಿ ಮೋದಿ ಅವರಲ್ಲಿ ಕರೀತಾರೆ. ಖಂಡಿತವಾಗಿ ಕೊಲ್ಲೂರು ಕಾರಿಡಾರಲ್ಲಿ ಆಗ್ತದೆ. ಅದಕ್ಕೆ ನಾವೆಲ್ಲ ಜನರಲ್ಲಿ ಕೂಡ ಬೇಡಿಕೆ ಮಾಡ್ತಾ ಇದ್ದೀವಿ. ಬೈಂದೂರು ಕ್ಷೇತ್ರದಲ್ಲಿ 1 ಲಕ್ಷ ಮಾರ್ಜಿನ್ ಬೈಂದೂರು ಮಾತ್ರ ಕೊಡಬೇಕು. ಅಷ್ಟು ಪ್ರೀತಿ ಇದೆ. ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಆಗಿ ಕೊಲ್ಲೂರು ಚೇಂಜ್ ಆಗ್ತದೆ. ಒಂದು ಪಕ್ಕಾ ಪ್ಲ್ಯಾನ್ ನಮ್ಮ ಕೈನಲ್ಲಿ ಇದೆ. 100% ನಾವು ಮಾಡಿಯೇ ಮಾಡ್ತೀವಿ.